ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಇರುವಂತಹ ಶಾವಿಗೆ ಪಾಯಸವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತುಂಬ ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಹಬ್ಬದ ಟೈಮಲ್ಲಾಗಿರ್ಬೋದು, ಪೂಜೆಗೆ ಪ್ರಸಾದವಾಗಿಯೂ ಸಹ ಈ ಒಂದು ಶಾವಿಗೆ ಪಾಯಸವನ್ನು ನೀವು ಸಿಂಪಲ್ಲಾಗಿ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ನೋಡಿದ್ರೇ ತಿಂದು ಬಿಡಬೇಕು ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡು ತುಂಬ ಸರಳವಾಗಿ ಮಾಡ್ಬೋದು. ಸೊ ನಾನು ಯಾವ ರೀತಿಯಾಗಿ ಶಾವಿಗೆ ಪಾಯಸವನ್ನು ಮಾಡ್ಬೋದು ಅನ್ನೋದನ್ನು ತುಂಬ ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಈ ಒಂದು ತುಪ್ಪಕ್ಕೆ ಒಂದು 8ರಿಂದ 10 ಗೋಡಂಬಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಗೋಡಂಬಿ ಈ ಕಲರ್ಗೆ ಬರಬೇಕು. ಬಿಸ್ಕೆಟ್ ಕಲರ್ಗೆ ಬಂದಾಗ ನಾವು ಈ ಒಂದು ಗೋಡಂಬಿನ ತೆಗೆದು ಬಿಡಬೇಕು. ಜೊತೆಗೆ ನಾನು ದ್ರಾಕ್ಷಿನೂ ಸಹ ಆ್ಯಡ್ ಮಾಡಿದ್ದೀನಿ. ಸೊ ಒಣ ದ್ರಾಕ್ಷಿನೂ ಸಹ ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೋಬೇಕು. ಸೊ ಇದೇ ಒಂದು ತುಪ್ಪದಲ್ಲಿ ನಾವು 1 ಬೌಲಷ್ಟು ಶಾವಿಗೆನ ತಗೋತಾ ಇದ್ದೀನಿ. ಸೊ ಈ ಒಂದು ಶಾವಿಗೆನೂ ಸಹ ತುಪ್ಪದಲ್ಲೇ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಯೂಶಲಿ ಶಾವಿಗೆ ಪಾಯಸ ಅಂದರೆ ಮನೇಲಿ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಇಷ್ಟಪಡ್ತಾರೆ. ನನ್ನ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾನು ವೀಕ್ಲಿ 1 ಟೈಮ್ಸ್ ಈ ಥರ ಏನಾದರೂ ಹೆಲ್ದಿಯಾಗಿ ಸ್ವಲ್ಪನೇ ಇಷ್ಟಪಟ್ಟು ಮಕ್ಕಳು ತಿನ್ನುವಂಥ ಹಾಗೆ ಸ್ವಲ್ಪ ಪಾಯಸಗಳನ್ನು, ಕೇಸರಿ ಬಾತ್ಗಳನ್ನು, ಪೊಂಗಲ್ಗಳನ್ನು ಮಾಡ್ತಾಯಿರ್ತೀನಿ. ಸೊ ನಾನಿವತ್ತು ಸಿಂಪಲ್ಲಾಗಿ ಒಂದು ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಘಮ ಬರೋವರೆಗೂ ನಾವು ಶಾವಿಗೆನ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಶಾವಿಗೆ ಚೆನ್ನಾಗಿ ಹುರಿತಾ ಇದೆ. ಸೊ ಫೈನಲಿ ಶಾವಿಗೆನ ಸಹ ಚೆನ್ನಾಗಿ ಹುರ್ಕೊಂಡಿದ್ದಾಯಿತು. ಕೈ ಬಿಡದಾಗೆ ನಾವು ಶಾವಿಗೆನ ಹುರ್ಕೋಬೇಕು. ಕೈ ಆಡಿಸ್ತಾ ಇರಲಿಲ್ಲ ಅಂದರೆ ತುಪ್ಪ ಅಲ್ವಾ, ಬೇಗ ಸೀದ್ಬಿಡುತ್ತೆ. ಸೊ ಸೀದ್ಬಿಟ್ಟಾಗ ಅಷ್ಟು ಟೇಸ್ಟು ಬರಲ್ಲ. ಸೊ ನೋಡಿ, ಫೈನಲಿ ಶಾವಿಗೆ ಘಮ ಬರೋ ತನಕ ಹುರಿದಿದ್ದಾಯಿತು. ಸೊ ಈ ಒಂದು ಶಾವಿಗೆಗೆ ನಾನು 1 ಲೀಟ್ರಷ್ಟು ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಹಾಲಿಗೆ ಶಾವಿಗೆ ಚೆನ್ನಾಗಿ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಸೊ ನಾನು ಇದರಲ್ಲಿ ಯಾವುದೇ ರೀತಿ ನೀರನ್ನು ಹಾಕಿಲ್ಲ, ಗಟ್ಟಿ ಹಾಲಲ್ಲೇ 1 ಲೀಟ್ರ್ ಹಾಲು 1 ಬೌಲು ಶಾವಿಗೆನ ತಗೊಂಡು ಶಾವಿಗೆ ಪಾಯಸ ಮಾಡ್ತಾ ಇರೋದು. ಈ ಒಂದು ಹಾಲಿನಲ್ಲೇ ಪಾಯಸ ಚೆನ್ನಾಗಿ ಹದವಾಗಿ ಬೇಯಬೇಕು. ನಾನೀಗ 1 ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಿದ್ದೀನಿ. ಯಾವ ಬೌಲಲ್ಲಿ ನಾವು ಶಾವಿಗೆ ತೊಗೊಂಡಿರ್ತೀವೋ ಅದೇ ಬೌಲಲ್ಲಿ ನಾವು ಸಕ್ಕರೆನ ಆ್ಯಡ್ ಮಾಡಬೇಕು. ಮತ್ತು ಸ್ವಲ್ಪ ಯಾಲಕ್ಕಿ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ತುಪ್ಪದಲ್ಲಿ ಹುರಿದಿಟ್ಟಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿನೂ ಆ್ಯಡ್ ಮಾಡಿದ್ದೀನಿ. ಶಾವಿಗೆ ಹದವಾಗಿ ಬೆಂದಿದೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಶಾವಿಗೆನ ಬೇಯಿಸ್ಕೋಬೇಕು. ಆಗ ಮಾತ್ರ ಶಾವಿಗೆ ತುಂಬ ಚೆನ್ನಾಗಿ ಅರಳುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಶಾವಿಗೆ ಚೆನ್ನಾಗಿ ಬೆಂದಿದೆ. ನಾನವಾಗ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿದ್ದೀನಿ. ನೋಡಿ, ಆಲ್ಮೋಸ್ಟ್ ಆಲ್ ಒಂದೊಳ್ಳೆ ಘಮ ಬರ್ತಾ ಇದೆ. ಯಾಲಕ್ಕಿ ಹಾಕಿರ್ತೀವಲ್ಲ, ಯಾಲಕ್ಕಿ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಹಾಲು, ಈ ಒಂದು ಸ್ವಾದ ಒಂದೊಳ್ಳೆ ಘಮನೂ ಸಹ ಕೊಡುತ್ತೆ.
ಸೊ ಫೈನಲಿ ರುಚಿಕರವಾದಂತಹ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುವಂತಹ ಶಾವಿಗೆ ಪಾಯಸ ರೆಡಿಯಾಗಿದೆ. ಸೊ ನಾನು ಒಂದು ಹಾಫ್ ಆನ್ ಅವರ್ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ಸೊ ಪಾಯಸ ಸ್ವಲ್ಪ ತಣ್ಣಗಿದ್ರೇ ಚೆಂದ. ಯೂಶ್ವಲಿ ಫ್ರಿಜ್ನಲ್ಲಿಟ್ಟು ಸಹ ಸಮ್ಟೈಮ್ಸ್ ನಾನು ತಿಂದಿರ್ತೀನಿ. ಸೊ ಈಗ ಸ್ವಲ್ಪ ಬೆಚ್ಚಗಿದೆ. ಸೊ ಈ ಟೈಮಲ್ಲೂ ಸಹ ಅಂದರೆ ಸ್ವಲ್ಪ ಬಿಸಿ ಇದ್ದಾಗಲೂ ಸಹ ಕೆಲವರು ತುಂಬ ಇಷ್ಟಪಡ್ತಾರೆ. ಸೊ ನನಗೆ ಸ್ವಲ್ಪ ಪಾಯಸ ತಣ್ಣಗಿದ್ರೆ ತುಂಬ ಇಷ್ಟ. ಸೊ ನೋಡಿದ್ರಲ್ಲ, ತುಂಬ ಟೇಸ್ಟಿ ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ಶಾವಿಗೆ ಪಾಯಸನ ಯಾವ ರೀತಿಯಾಗಿ ಮಾಡೋದು ಅಂತ ನೀವು ಒಮ್ಮೆ ಟ್ರೈ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.